ಶಂಕರ್ ನಾಗ್ ಈ ಹೆಸರು ಕೇಳದೆ ಇರುವ ಕಿವಿ ಇಲ್ಲ. ಚಿತ್ರರಂಗದಲ್ಲಿ ನೆನಪಿಸಿಕೊಳ್ಳದ ಮನಸ್ಸಿಲ್ಲ. ಕನ್ನಡ ಚಿತ್ರರಂಗದ ದಂತಕಥೆ, ಸಿನಿಮಾ ರಂಗದ ಸಾಹಸಗಾಥೆ. ಗಾಂಧಿನಗರದ ಗಲ್ಲಿ ಗಲ್ಲಿಯಲ್ಲೂ ಅಂದಿಗೂ ಇಂದಿಗೂ ಮುಂದಕ್ಕೂ ಶಂಕರ್ ನಾಗ್ ಹೆಸರು ಅಜರಾಮರ. ತಮ್ಮ ಡಿಫರೆಂಟ್ ಥಾಟ್, ಥಿಂಕಿಂಗ್, ವೆರೈಟಿ ಸಿನಿಮಾಟೋಗ್ರಫಿ ಮೂಲಕ ಖ್ಯಾತಿ ಪಡೆದವರು. ನಾಯಕ ನಟನಾಗಿ, ನಿರ್ದೇಶಕನಾಗಿ, ನಿರ್ಮಾಪಕನಾಗಿ ಕನ್ನಡ ಚಿತ್ರರಂಗವನ್ನ ಬೆಳಗಿದ ಬೆಳ್ಳಿತಾರೆ. 80ರ ದಶಕದಲ್ಲಿ ಚಂದನವನದಲ್ಲಿ ಮಿಂಚಿನ ಸಂಚಾರ ನಡೆಸಿದ ನಾಯಕ, ಕರಾಟೆ ಕಿಂಗ್ ಖ್ಯಾತಿಯ ಶಂಕರಣ್ಣ. ಮಾಲ್ಗುಡಿ ಡೇಸ್ನ ಮಾಂತ್ರಿಕನ ಸಂಪೂರ್ಣ ಜೀವನ ಚಿತ್ರಣವನ್ನ ಈ ಎಪಿಸೋಡ್ನಲ್ಲಿ ನಿಮಗೆ ಪರಿಚಯ ಮಾಡಿಸ್ತೇವೆ ನೋಡಿ. ಕನ್ನಡ ಚಿತ್ರರಂಗ ಇತ್ತೀಚಿನ ದಿನಗಳಲ್ಲಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂಡ್ ಮಾಡುತ್ತಿದೆ. ವಿಶ್ವವೇ ಕನ್ನಡ ಚಿತ್ರರಂಗದ ಕಡೆ ಒಮ್ಮೆ ತಿರುಗಿ ನೋಡುವ ತಂತ್ರಜ್ಞಾನ, ಸಿನಿಮಾಟೋಗ್ರಫಿ, ಮೇಕಿಂಗ್, ಸ್ಟೋರಿ, ಸ್ಕ್ರೀನ್ ಪ್ಲೇ, ಡಿಫರೆಂಟ್ ಜಾನರ್ ಉಳ್ಳ ಸಿನಿಮಾಗಳು ಚಿತ್ರರಂಗದಲ್ಲಿ ತುಫಾನ್ನಂತೆ ನುಗ್ಗುತ್ತಿರುವುದು ಕಂಡು ಇತರೆ ಚಿತ್ರರಂಗಗಳು ಥಂಡ ಹೊಡೆದಿದೆ. ಇಂದಿನ ಈ ವೇಗಕ್ಕೆ ನಾಂದಿ ಹಾಡಿದವರು ಅಂದಿನ ಶಂಕರಣ್ಣ. ಎಸ್, ಶಂಕರಣ್ಣ ಖ್ಯಾತಿಯ ಶಂಕರ್ ನಾಗ್. ಶಂಕರ್ ನಾಗ್ ಕನ್ನಡ ಚಿತ್ರರಂಗದ ದಂತಕಥೆ. ಕನ್ನಡ ಚಿತ್ರ ಪ್ರೇಮಿಗಳ ಮನಃಪಟದಲ್ಲಿ ಅಚ್ಚಳಿಯದ ಮುದ್ರೆಯನ್ನೊತ್ತಿರೋ ಕರಾಟೆ ಕಿಂಗ್. ಅವರು ಕನ್ನಡಿಗರ ಮನದಾಳದಲ್ಲಿ ಬೆರೆತು ಹೋಗಿದ್ದಾರೆ. ನಾಯಕ ನಟನಾಗಿ, ನಿರ್ದೇಶಕನಾಗಿ, ನಿರ್ಮಾಪಕನಾಗಿ ಕನ್ನಡ ಚಿತ್ರರಂಗವನ್ನ ಮುಗಿಲೆತ್ತರಕ್ಕೆ ಬೆಳೆಸಿದ್ದಾರೆ. 80ರ ದಶಕದಲ್ಲಿ ಮಿಂಚಿನ ಓಟ ಆರಂಭಿಸಿದ ಮಾಲ್ಗುಡಿ ಡೇಸ್ ಮಾಂತ್ರಿಕ. ಹೊನ್ನಾವರ ಬಳಿಯ ಮಲ್ಲಾಪುರದಲ್ಲಿ ಸಾರಸ್ವತ ಬ್ರಾಹ್ಮಣ ಕುಟುಂಬದ ಆನಂದಿ ಸದಾನಂದ ಎಂಬುವವರ ದಂಪತಿಗೆ 1954 ನವೆಂಬರ್ 9ರಂದು ಒಂದು ಗಂಡು ಮಗು ಜನನವಾಯಿತು. ಆನಂದಿ ಸದಾನಂದ ದಂಪತಿ ಮುದ್ದಾದ ಗಂಡು ಮಗುವಿಗೆ ಶಂಕರ್ ನಾಗರಕಟ್ಟೆ ಎಂದು ಹೆಸರಿಟ್ರು. ಈ ಪುಟ್ಟ ಕಂದಮ್ಮ ಮುಂದಿನ ದಿನಗಳಲ್ಲಿ ಕರ್ನಾಟಕ ಚಿತ್ರರಂಗದಲ್ಲಿ ಹೈ ಲೆವೆಲ್ನಲ್ಲಿ ಸೌಂಡ್ ಮಾಡುತ್ತೆ ಎಂದು ಯಾರೊಬ್ಬರೂ ಊಹಿಸಿರಲಿಲ್ಲ. ಶಂಕರ್ ನಾಗರಕಟ್ಟೆ ಅವರ ಮಾತೃಭಾಷೆ ಕೊಂಕಣಿಯಾದ್ರೂ ಮನೆಯಲ್ಲಿ ಎಲ್ಲರೂ ಕನ್ನಡ ಮತ್ತು ಮರಾಠಿ ಭಾಷೆ ಮಾತನಾಡುತ್ತಿದ್ರು. ಶಿರಾಲಿಯಲ್ಲಿ ಪ್ರಾಥಮಿಕ ಶಿಕ್ಷಣ ಮುಗಿಸಿದ ಇವರು ನಂತರ ಹೈಸ್ಕೂಲ್ಗಾಗಿ ಅಣ್ಣ ಅನಂತನಾಗ್ ಓದುತ್ತಿದ್ದ ಮುಂಬೈ ಶಾಲೆಗೆ ಸೇರಿದ್ರು. ಅನಂತನಾಗ್ ಅವರು ನಾಟಕ ರಂಗದಲ್ಲಿ ಸಕ್ರಿಯವಾಗಿದ್ದರಿಂದ ಶಂಕರ್ ಕೂಡ ಮರಾಠಿ ನಾಟಕ ರಂಗದತ್ತ ಸೆಳೆಯಲ್ಪಟ್ರು. ಇಲ್ಲಿಯೇ ಒಂದು ನಾಟಕ ರಿಹರ್ಸಲ್ನಲ್ಲಿ ಅರುಂಧತಿ ನಾಗ್ ಅವರನ್ನ ಭೇಟಿಯಾದ್ರು. ಬ್ಯಾಂಕ್ನಲ್ಲಿ ಕ್ಲರ್ಕ್ ಉದ್ಯೋಗ ಮಾಡುತ್ತಲೇ ನಾಟಕ ರಂಗದಲ್ಲಿ ಸಕ್ರಿಯವಾಗಿದ್ರು. ಅಷ್ಟೊತ್ತಿಗಾಗಲೇ ಅನಂತ್ ಕೆಲವು ಹಿಂದಿ ಮತ್ತು ಕನ್ನಡ ಚಿತ್ರಗಳಲ್ಲಿ ನಟಿಸಿದ್ರು. ಅಣ್ಣನ ಹಾದಿಯನ್ನೇ ಹಿಡಿದ ಶಂಕರ್ ಚಿತ್ರಗಳಲ್ಲಿ ನಟಿಸಲು ತೊಡಗಿದ್ರು. ಒಂದಾನೊಂದು ಕಾಲದಲ್ಲಿ ಚಿತ್ರದ ಮೂಲಕ ಗಾಂಧಿನಗರಕ್ಕೆ ಗಂಡುಗಲಿ. ಶಂಕರ್ ನಾಗರಕಟ್ಟೆ ಹೆಸರಿನಿಂದ ಶಂಕರ್ ನಾಗ್ ಆದ ಶಂಕರಣ್ಣ. ಮೊದಲ ಸಿನಿಮಾದಲ್ಲಿ ರಾಷ್ಟ್ರ ಪ್ರಶಸ್ತಿ ಪಡೆದ ಕರಾಟೆ ಕಿಂಗ್. ಎಸ್.ಎಲ್. ಭೈರಪ್ಪನವರ ಕಾದಂಬರಿ ಆಧಾರಿತ 1978ರಲ್ಲಿ ತೆರೆಗೆ ಬಂದ ಒಂದಾನೊಂದು ಕಾಲದಲ್ಲಿ ಚಿತ್ರವನ್ನ ಗಿರೀಶ್ ಕಾರ್ನಾಡ್ ನಿರ್ದೇಶಿಸಿದ್ದಾರೆ. ಜಿ.ಎನ್. ಲಕ್ಷ್ಮೀಪತಿ, ಕೆ.ಎನ್. ನಾರಾಯಣ್ ನಿರ್ಮಾಣದ ಈ ಚಿತ್ರದ ಮೂಲಕ ಕರಾಟೆ ಕಿಂಗ್ ಶಂಕರ್ ನಾಗ್ ಕನ್ನಡ ಸಿನಿರಂಗ ಪ್ರವೇಶಿಸಿದ್ರು. ಇದಕ್ಕೂ ಮೊದಲು 1978ರಲ್ಲಿ ತೆರೆಕಂಡ ಮರಾಠಿ ಚಿತ್ರ ಸರ್ವಕಾಶಿ ಎಂಬ ಸಿನಿಮಾದಲ್ಲಿ ಶಂಕರ್ ಅಭಿನಯಿಸಿದ್ರು. ಇದೇ ಸಮಯದಲ್ಲಿ ಬೆಂಗಳೂರಿಗೆ ಸ್ಥಳಾಂತರವಾದ ಶಂಕರ್ ಗಿರೀಶ್ ಕಾರ್ನಾಡರ ಒಂದಾನೊಂದು ಕಾಲದಲ್ಲಿ ಚಿತ್ರದಲ್ಲಿ ನಟಿಸುವ ಚಾನ್ಸ್ ಪಡೆದ್ರು. ಈ ಚಿತ್ರದ ನಟನೆಗಾಗಿ ರಾಷ್ಟ್ರ ಪ್ರಶಸ್ತಿ ಪಡೆದ್ರು. 1978ರಿಂದ ಮುಂದಿನ 12 ವರ್ಷದಲ್ಲಿ 90 ಚಿತ್ರಗಳಲ್ಲಿ ನಟಿಸಿದ್ರು. ಕೆಲವು ಚಿತ್ರಗಳನ್ನ ನಿರ್ದೇಶಿಸಿ ನಿರ್ಮಿಸಿದ್ರು.
ಇನ್ನು ಶಂಕರ್ ನಾಗ್ ನಟಿಸಿರೋ ಪ್ರಮುಖ ಚಿತ್ರಗಳನ್ನ ನೋಡೋದಾದ್ರೆ, ಒಂದಾನೊಂದು ಕಾಲದಲ್ಲಿ ಚಿತ್ರದ ಮೂಲಕ ಆರಂಭವಾದ ಶಂಕರ್ ನಾಗರಕಟ್ಟೆ ಸಿನಿ ಪಯಣ ಮುಂದಿನ ದಿನಗಳಲ್ಲಿ ಸುಮಾರು 94 ಅಧಿಕ ಸಿನಿಮಾಗಳಲ್ಲಿ ನಟಿಸಿದ್ರು. ಸೀತಾರಾಮು, ಐ ಲವ್ ಯು, ಮಿಂಚಿನ ಓಟ, ಆಟೋ ರಾಜ, ಮೂಗನ ಸೇಡು, ಹದ್ದಿನ ಕಣ್ಣು, ಗೀತಾ, ಚಂಡಿ ಚಾಮುಂಡಿ, ಸಂಸಾರದ ಗುಟ್ಟು, ಲಾರಿ ಡ್ರೈವರ್, ಸಾಂಗ್ಲಿಯಾನ, ಸಿಬಿಐ ಶಂಕರ್, ಎಸ್ಪಿ ಸಾಂಗ್ಲಿಯಾನ ಭಾಗ 2, ಹೊಸ ಜೀವನ, ಒಂದು ಮುತ್ತಿನ ಕಥೆ, ಹೀಗೆ ಸಾಲು ಸಾಲು ಸೂಪರ್ ಹಿಟ್ ಚಿತ್ರಗಳನ್ನ ನೀಡಿದ್ರು. ಶಂಕರ್ ನಾಗ್ ತಮ್ಮ ಆಸೆಯಂತೆ ಒಂದಾನೊಂದು ಕಾಲದಲ್ಲಿ ಸಿನಿಮಾ ಮೂಲಕ ಕನ್ನಡ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ರು. ತಮ್ಮ ವಿಭಿನ್ನ ವಾಕಿಂಗ್ ಸ್ಟೈಲ್, ತಮ್ಮ ಅಟ್ರಾಕ್ಟಿವ್ ಆಕ್ಟಿಂಗ್ ಮೂಲಕ ಸಿನಿ ಪ್ರೇಕ್ಷಕರ ಮನ ಗೆದ್ದರು. ಸ್ಯಾಂಡಲ್ವುಡ್ನಲ್ಲಿ ನಿರ್ದೇಶಕರು ಶಂಕರ್ ನಾಗ್ ಅವರಿಗಾಗಿಯೇ ಕಥೆ ರೆಡಿ ಮಾಡಿಕೊಂಡು ವೇಟಿಂಗ್ ಮಾಡುತ್ತಿದ್ರು. ಶಂಕರ್ ನಾಗ್ ಮುಂದಿನ ದಿನಗಳಲ್ಲಿ ಆಟೋ ರಾಜ, ಸಿಬಿಐ ಶಂಕರ್, ಕರಾಟೆ ಕಿಂಗ್ ಆಗಿ ಕನ್ನಡ ಸಿನಿ ದುನಿಯಾವನ್ನ ಆಳಿದ್ರು. ಒಂದಾನೊಂದು ಕಾಲದಲ್ಲಿ ಚಿತ್ರದ ಮೂಲಕ ಶಂಕರ್ ನಾಗ್ ಸಿನಿ ಪಯಣ ಆರಂಭವಾಗಿ ಮುಂದೆ ಸಾಲು ಸಾಲು ಸಿನಿಮಾಗಳಲ್ಲಿ ಶಂಕರ್ ಅಭಿನಯಿಸುತ್ತಾರೆ. ತಮ್ಮ ಕಂಚಿನ ಕಂಠ, ವಿಭಿನ್ನವಾಗಿ ನಡೆಯುವ ಶೈಲಿ, ಆಕರ್ಷಕ ನೋಟಗಳಿಂದ ಗಮನ ಸೆಳೆದಿದ್ದ ಶಂಕರ್ ಹಲವಾರು ನಿರ್ಮಾಪಕರ ಹಾಟ್ ಫೇವರೆಟ್ ನಟರಾಗಿದ್ರು. ಇವರು ನಿಜವಾಗಲೂ ಕರಾಟೆ ಕಲಿಯದಿದ್ರೂ ಚಿತ್ರವೊಂದರಲ್ಲಿ ಸಾಹಸ ದೃಶ್ಯಗಳಲ್ಲಿ ಕರಾಟೆ ಪಟುಗಳನ್ನ ಪ್ರದರ್ಶಿಸಿದ್ರಿಂದ ಇವರಿಗೆ ಕರಾಟೆ ಕಿಂಗ್ ಎಂಬ ಬಿರುದು ಬಂತು. ಆ ಕಾಲದ ಪ್ರಮುಖ ನಟರಾಗಿದ್ದ ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್ ಜೊತೆ ತೆರೆ ಹಂಚಿಕೊಂಡ ಕೀರ್ತಿ ಇವರಿಗೆ ಸಲ್ಲುತ್ತೆ. ಎಸ್ಪಿ ಸಾಂಗ್ಲಿಯಾನ ಚಿತ್ರದಲ್ಲಿ ಶಂಕರ್ ನಾಗ್ ನಾಯಕನಾಗಿ ಮತ್ತು ಭವ್ಯ ನಾಯಕಿಯಾಗಿ ಮುಖ್ಯ ಪಾತ್ರದಲ್ಲಿ ತೆರೆಯ ಮೇಲೆ ಅಭಿನಯಿಸಿದ್ರು. ಅಂಬರೀಷ್, ದೇವರಾಜ್, ವಜ್ರಮುನಿ, ದೊಡ್ಡಣ್ಣ, ಡಿಸ್ಕೋ ಶಾಂತಿ, ಸುಧೀರ್, ಲೋಹಿತಾಶ್ವ ಮೊದಲಾದವರ ತಾರಾ ಬಳಗವೇ ಚಿತ್ರದಲ್ಲಿದೆ. ನಾದಬ್ರಹ್ಮ ಹಂಸಲೇಖ ಅವರ ಸಂಗೀತ ಸಂಯೋಜನೆ ಚಿತ್ರಕ್ಕೆ ಮತ್ತಷ್ಟು ಮೆರಗು ನೀಡಿತು. ಒಂದಾನೊಂದು ಕಾಲದಲ್ಲಿ ಆರಂಭವಾದ ಸಿನಿ ಪಯಣ ಸೀತಾರಾಮು, ಐ ಲವ್ ಯು, ಮಿಂಚಿನ ಓಟ, ಆಟೋ ರಾಜ, ಮೂಗನ ಸೇಡು, ಹದ್ದಿನ ಕಣ್ಣು, ಗೀತಾ, ಚಂಡಿ ಚಾಮುಂಡಿ, ಸಂಸಾರದ ಗುಟ್ಟು, ಲಾರಿ ಡ್ರೈವರ್, ಸಾಂಗ್ಲಿಯಾನ, ಸಿಬಿಐ ಶಂಕರ್, ಎಸ್ಪಿ ಸಾಂಗ್ಲಿಯಾನ ಭಾಗ 2, ಹೊಸ ಜೀವನ, ಒಂದು ಮುತ್ತಿನ ಕಥೆ, ಹೀಗೆ ಸಾಲು ಸಾಲು ಸೂಪರ್ ಹಿಟ್ ಚಿತ್ರಗಳನ್ನ ನೀಡಿದ್ರು. ನಟ, ನಿರ್ದೇಶಕ, ನಿರ್ಮಾಪಕನಾಗಿ ಸೌಂಡ್ ಮಾಡಿದ ಸಿಬಿಐ ಶಂಕರ್. ಡಿಫರೆಂಟ್ ವಾಕಿಂಗ್, ಅಟ್ರಾಕ್ಟಿವ್ ಆಕ್ಟಿಂಗ್, ಮಿಂಚಿದ ಕರಾಟೆ ಕಿಂಗ್. ತಮ್ಮ ನಟನೆ ಮೂಲಕ ಪ್ರೇಕ್ಷಕರನ್ನ ಸರೆಂಡರ್ ಮಾಡಿದ ಸಾಂಗ್ಲಿಯಾನ. ಮಾರು ವೇಷದಲ್ಲಿ ಬಂದು ದುಷ್ಟರ ಜಾಲವನ್ನ ಭೇದಿಸುವ ಪಾತ್ರದಲ್ಲಿ ಮಿಂಚಿದ್ರು. ಖಡಕ್ ಪೊಲೀಸ್ ಅಧಿಕಾರಿ ಮತ್ತು ರಾಜಕಾರಣಿ ಸಾಂಗ್ಲಿಯಾನರ ಹೆಸರನ್ನ ಶಂಕರ್ ನಾಗ್ ಅಜರಾಮರ ಮಾಡಿದ್ರು. ಪಿ ನಂಜುಂಡಯ್ಯ ನಿರ್ದೇಶನದಲ್ಲಿ ಮೂಡಿಬಂದ ಈ ಚಿತ್ರದಲ್ಲಿ ಶಂಕರ್ ನಾಗ್ ಮತ್ತೊಮ್ಮೆ ಸಾಂಗ್ಲಿಯಾನ ಆಗಿ ಮಿಂಚಿದ್ರು. ನಾಯಕಿಯರಾಗಿ ಭವ್ಯ ಸೇರಿದಂತೆ ಶಿವರಂಜನಿ ಅಭಿನಯಿಸಿದ್ರೆ, ಮುಖ್ಯ ಖಳನಾಯಕನಾಗಿ ಮುಖ್ಯಮಂತ್ರಿ ಚಂದ್ರು ನಟಿಸಿದ್ರು. ಈ ಚಿತ್ರ ಮೊದಲ ಚಿತ್ರಕ್ಕಿಂತ ಅದ್ಭುತ ಪ್ರತಿಕ್ರಿಯೆ ಪಡೆಯಿತು. ಕನ್ನಡ ಚಿತ್ರರಂಗದ ಸೂಪರ್ ಸ್ಟಾರ್ ನಟರ ಪೈಕಿ ಶಂಕರ್ ನಾಗ್ ಕೂಡ ಪ್ರಮುಖರು. ಶಂಕರ್ ನಾಗ್ ಓರ್ವ ಅದ್ಭುತ ನಟ ಎನ್ನುವುದಕ್ಕಿಂತ ಅವರೊಬ್ಬ ಅದ್ಭುತ ತಂತ್ರಜ್ಞ ಎನ್ನುವುದನ್ನ ಕನ್ನಡ ಚಿತ್ರರಂಗ ನಂಬಿತ್ತು. ಅದಕ್ಕೆ ಅವರು ನಿರ್ದೇಶಿಸಿದ ಚಿತ್ರಗಳೇ ಸಾಕ್ಷಿ. ಶಂಕರ್ ನಾಗ್ ನಟನೆಯ ಜೊತೆ ಹಲವು ಚಿತ್ರಗಳನ್ನ ನಿರ್ದೇಶಿಸಿದ್ದಾರೆ. ಕರಾಟೆ ಕಿಂಗ್ ನಿರ್ದೇಶನದ ಚಿತ್ರಗಳ ಮೇಲೆ ಅಭಿಮಾನಿಗಳಿಗೂ ವಿಶೇಷ ಒಲವಿತ್ತು. ಶಂಕರಣ್ಣನ ನಿರ್ದೇಶನದಲ್ಲಿ ಮೂಡಿಬಂದ ಟಾಪ್ 7 ಚಿತ್ರಗಳು ಸೂಪರ್ ಡೂಪರ್ ಹಿಟ್ ಆದವು. ಶಂಕರ್ ಮೊದಲು ನಿರ್ದೇಶಿಸಿದ್ದು ಅನಂತನಾಗ್ ಮತ್ತು ತಾವು ಮುಖ್ಯ ಭೂಮಿಕೆಯಲ್ಲಿದ್ದ ಮಿಂಚಿನ ಓಟ ಚಿತ್ರ. ಈ ಚಿತ್ರ ಹಲವಾರು ವಿಭಾಗದಲ್ಲಿ ಪ್ರಶಸ್ತಿ ಪಡೆಯಿತು.
ನಂತರ ಜನುಮ ಜನುಮದ ಅನುಬಂಧ, ಗೀತಾ ಚಿತ್ರಗಳನ್ನ ನಿರ್ದೇಶಿಸಿದ್ರು. ಹಿಂದಿಯಲ್ಲಿ ವಿನೋದ್ ಮೆಹ್ರಾ ಅಭಿನಯದ ಲಾಲಾಚ್ ಚಿತ್ರವನ್ನ ನಿರ್ದೇಶಿಸಿದ್ರು. ಹೊಸ ತೀರ್ಪು, ನೋಡಿ ಸ್ವಾಮಿ ನಾವಿರೋದೇ ಹೀಗೆ ನಿರ್ದೇಶಿಸಿದ ಶಂಕರ್ ನಾಗ್ 1984ರಲ್ಲಿ ರಾಷ್ಟ್ರ ಪ್ರಶಸ್ತಿ ವಿಜೇತ ಚಿತ್ರ ಆಕ್ಸಿಡೆಂಟ್ ನಿರ್ದೇಶಿಸಿದ್ರು. ಇವರು ನಿರ್ದೇಶಿಸಿದ ಎಲ್ಲ ಚಿತ್ರಗಳು ವಾಣಿಜ್ಯವಾಗಿ ಅಷ್ಟು ಲಾಭ ತರದಿದ್ರು ಸಾಮಾಜಿಕ ಕಳಕಳಿ ಮತ್ತು ಪ್ರಯೋಗಶೀಲತೆಯಿಂದ ಕೂಡಿರುತ್ತಿದ್ವು. ಮಿಂಚಿನ ಓಟ ಸಿನಿಮಾ ಗಿರೀಶ್ ಕಾರ್ನಾಡ್ ಅವರ ಒಂದಾನೊಂದು ಕಾಲದಲ್ಲಿ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಬಂದ ಶಂಕರ್ ನಾಗ್ ಕೆಲವು ಸಿನಿಮಾದಲ್ಲಿ ನಟಿಸಿದ್ರು. 1980ರಲ್ಲಿ ಮಿಂಚಿನ ಓಟ ಚಿತ್ರ ನಿರ್ದೇಶನ ಮಾಡುವ ಮೂಲಕ ಶಂಕರ್ ನಾಗ್ ಡೈರೆಕ್ಟರ್ ಕ್ಯಾಪ್ ತೊಟ್ರು. ಅನಂತ್ ನಾಗ್, ಶಂಕರ್ ನಾಗ್, ಲೋಕನಾಥ್, ಪ್ರಿಯಾ ತೆಂಡೂಲ್ಕರ್, ರಮೇಶ್ ಭಟ್ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ರು. ತಮ್ಮ ನಿರ್ದೇಶನದ ಛಾಪು ಎಂತಹದ್ದು ಎಂದು ಸಾಬೀತು ಮಾಡಿದ ಶಂಕರ್ ನಾಗ್ ನಂತರ ಮತ್ತಷ್ಟು ಚಿತ್ರಗಳಿಗೆ ಆಕ್ಷನ್ ಕಟ್ ಹೇಳಿದ್ರು. ಶಂಕರ್ ನಾಗ್ ನಿರ್ದೇಶನದಲ್ಲಿ ಬಂದ ಮತ್ತೊಂದು ಸಿನಿಮಾ ಜನ್ಮ ಜನ್ಮದ ಅನುಬಂಧ. ಪೂರ್ವ ಜನ್ಮದ ಕಥೆ ಹೊಂದಿದ್ದ ಈ ಚಿತ್ರದಲ್ಲಿ ಅನಂತ್ ನಾಗ್, ಶಂಕರ್ ನಾಗ್, ಜಯಂತಿ ನಟಿಸಿದ್ರು. ಶಂಕರ್ ನಾಗ್ ವೃತ್ತಿ ಜೀವನದಲ್ಲಿ ಬಹುದೊಡ್ಡ ಹೆಸರು ತಂದುಕೊಟ್ಟ ಸಿನಿಮಾ ಗೀತಾ. ಮ್ಯೂಸಿಕಲ್ ಆಗಿ ಸೂಪರ್ ಸಕ್ಸಸ್ ತಂದ ಗೀತಾ ಕನ್ನಡ ಚಿತ್ರರಂಗದ ಎವರ್ ಗ್ರೀನ್ ಚಿತ್ರಗಳಲ್ಲಿ ಒಂದು. ಶಂಕರ್ ನಾಗ್, ಪದ್ಮಾವತಿ ರಾವ್ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಂಡಿದ್ರು. ಹೊಸ ತೀರ್ಪು ಶಂಕರ್ ನಾಗ್ ನಿರ್ದೇಶನದಲ್ಲಿ ಮೂಡಿಬಂದ ಇನ್ನೊಂದು ಚಿತ್ರ. ರೆಬಲ್ ಸ್ಟಾರ್ ಅಂಬರೀಶ್, ಮಂಜುಳಾ, ಜಯಂತಿ, ಜಯಮಾಲಾ, ಅನಂತ್ ನಾಗ್ ಈ ಚಿತ್ರದಲ್ಲಿ ನಟಿಸಿದ್ರು. ನೋಡಿ ಸ್ವಾಮಿ ನಾವಿರೋದು ಹೀಗೆ ಶಂಕರ್ ನಾಗ್ ನಿರ್ದೇಶನದ ಸೂಪರ್ ಹಿಟ್ ಚಿತ್ರಗಳ ಪೈಕಿ ಥಟ್ ಅಂತ ನೆನಪಾಗೋದು ಈ ಸಿನಿಮಾ. ಸಾಂಸಾರಿಕ ಹಾಸ್ಯ ಪ್ರಧಾನ ಚಿತ್ರ ಬಹಳ ಮೆಚ್ಚುಗೆ ಗಳಿಸಿತ್ತು. ಶಂಕರ್ ನಾಗ್ ನಿರ್ದೇಶನದಲ್ಲಿ ಬಂದ ಕ್ರೈಮ್ ಥ್ರಿಲ್ಲರ್ ಚಿತ್ರ ಆಕ್ಸಿಡೆಂಟ್. ಹಿಟ್ ರನ್ ಪ್ರಕರಣದ ಕುರಿತು ಮೂಡಿಬಂದ ಆಕ್ಸಿಡೆಂಟ್ ಚಿತ್ರದಲ್ಲಿ ರಮೇಶ್ ಭಟ್, ಅನಂತ್ ನಾಗ್ ಹಾಗೂ ಶಂಕರ್ ನಾಗ್ ನಟಿಸಿದ್ರು. ಇವರ ನಿರ್ದೇಶನದ ಪ್ರಯೋಗಶೀಲತೆಗೆ ಕಿರೀಟ ಪ್ರಾಯ ಚಿತ್ರ ಒಂದು ಮುತ್ತಿನ ಕಥೆ. ಡಾಕ್ಟರ್ ರಾಜ್ ಮುಖ್ಯ ಭೂಮಿಕೆಯಲ್ಲಿದ್ದ ಈ ಚಿತ್ರವನ್ನ ಸಾಗರದಾಳದಲ್ಲಿ ಚಿತ್ರೀಕರಿಸಬೇಕಿತ್ತು. ಆಗ ಭಾರತದಲ್ಲಿ ನೀರಿನಾಳದಲ್ಲಿನ ದೃಶ್ಯ ಸೆರೆ ಹಿಡಿಯುವ ಕ್ಯಾಮೆರಾ ಇರದಿದ್ದರಿಂದ ಕೆನಡಾಗೆ ಹೋಗಿ ಕ್ಯಾಮೆರಾ ತಂದ್ರು. ನಂತರ ಲಂಡನ್ಗೆ ಹೋಗಿ ಚಿತ್ರದಲ್ಲಿನ ಆಕ್ಟೋಪಸ್ ಆಕೃತಿಯನ್ನ ತಂದ್ರು. ಚಿತ್ರದಲ್ಲಿ ರಾಜ್ ಆಕ್ಸಿಜನ್ ಮಾಸ್ಕ್ ಇಲ್ಲದೆ ಆಕ್ಟೋಪಸ್ ಜೊತೆ ಹೋರಾಡುವ ಸನ್ನಿವೇಶವನ್ನ ಸೆರೆ ಹಿಡಿದಿದ್ದು ಮಾಲ್ಡೀವ್ಸ್ನ ಸಮುದ್ರ ತೀರದಲ್ಲಿ. ಅಣ್ಣ ಅವರಿಗೆ ಆಕ್ಷನ್ ಕಟ್ ಹೇಳಿದ ಖ್ಯಾತಿಯು ಶಂಕರ್ ನಾಗ್ ಅವರಿಗಿದೆ. ಎವರ್ ಗ್ರೀನ್ ಹಿಟ್ ಸೀರಿಯಲ್ ಮಾಲ್ಗುಡಿ ಡೇಸ್ ನೀಡಿದ ಮಾಂತ್ರಿಕ. ಅಣ್ಣ ಅನಂತ್ ನಾಗ್ ಜೊತೆ ಸೇರಿ ಹವ್ಯಾಸಿ ನಾಟಕ ತಂಡ ಕಟ್ಟಿ ಸೇವೆ. ರಂಗಭೂಮಿ ಕಲಾವಿದೆ ಅರುಂಧತಿ ಕೈ ಹಿಡಿದ ಕರಾಟೆ ಕಿಂಗ್. 90ರ ದಶಕದಲ್ಲಿ ದೂರದರ್ಶನ ಒಂದೇ ಏಕಮಾತ್ರ ಕಿರುತೆರೆ ವಾಹಿನಿಯಾಗಿತ್ತು. ದೂರದರ್ಶನದ ಆರಂಭದ ದಿನಗಳಲ್ಲಿ ಶಂಕರ್ ಪರಿಚಯ ಎಂಬ ಕಾರ್ಯಕ್ರಮವನ್ನ ನಿರೂಪಿಸುತ್ತಿದ್ರು. ಆಗೆಲ್ಲ ದೂರದರ್ಶನವೇ ಕಿರುತೆರೆ ಧಾರಾವಾಹಿಗಳನ್ನ ನಿರ್ಮಿಸಲು ನಿರ್ಮಾಪಕರನ್ನ ಆಹ್ವಾನ ಮಾಡುತ್ತಿತ್ತು. ಈ ಆಹ್ವಾನವನ್ನ ಒಪ್ಪಿಕೊಂಡ ಶಂಕರ್ ನಾಗ್ ಆರ್.ಕೆ. ನಾರಾಯಣರ ಮಾಲ್ಗುಡಿ ಡೇಸ್ ಪುಸ್ತಕವನ್ನ ಕಿರುತೆರೆ ಧಾರಾವಾಹಿ ಮಾಡಲು ನಿರ್ಧರಿಸಿದ್ರು. ಹಿಂದಿ ಭಾಷೆಯಲ್ಲಿ ಸುಮಾರು 39 ಎಪಿಸೋಡ್ಗಳಲ್ಲಿ 1987ರಲ್ಲಿ ಪ್ರಸಾರವಾದ ಈ ಸೀರಿಯಲ್ ರಾಷ್ಟ್ರವ್ಯಾಪಿ ಮನ್ನಣೆ ಪಡೆಯಿತು. ಮುಂಬೈನಲ್ಲಿ ಮರಾಠಿ ಮತ್ತು ಹಿಂದಿ ನಾಟಕಗಳಿಂದ ಶುರುವಾದ ರಂಗಭೂಮಿ ಸೇವೆ ಬೆಂಗಳೂರಿಗೆ ಬಂದ ಮೇಲೂ ಮುಂದುವರಿಯಿತು. ಅಣ್ಣ ಅನಂತನಾಗ್ರ ಜೊತೆ ಸೇರಿ ಸಂಕೇತ ಎಂಬ ಹವ್ಯಾಸಿ ನಾಟಕ ತಂಡ ಕಟ್ಟಿದ್ರು. ಅಂಜು ಮಲ್ಲಿಗೆ, ಬ್ಯಾರಿಸ್ಟರ್, ಸಂಧ್ಯಾ ಛಾಯಾ ಮುಂತಾದ ನಾಟಕಗಳನ್ನ ನಿರ್ಮಿಸಿ ನಿರ್ದೇಶಿಸಿದ್ದಾರೆ. ನಾಟಕಗಳಿಗಾಗಿಯೇ ಒಂದು ದೊಡ್ಡ ರಂಗಮಂದಿರ ಕಟ್ಟಿಸಬೇಕೆಂಬ ಆಸೆ ಹೊಂದಿದ್ರು. ಶಂಕರ್ ನಾಗ್ ಅವರ ಪತ್ನಿ ಅರುಂಧತಿ. ಕಲಾವಿದೆಯಾಗಿದ್ದ ಅರುಂಧತಿ ಅವರನ್ನ ಇಷ್ಟಪಟ್ಟು ನಂತರ ಮದುವೆಯಾದ್ರು. ಮಗಳು ಕಾವ್ಯ. ಈ ದಂಪತಿಗಳು ಸಂಕೇತ್ ಎಂಬ ಹವ್ಯಾಸಿ ರಂಗತಂಡವನ್ನ ಕಟ್ಟಿ ಅಂಜು ಮಲ್ಲಿಗೆ, ಬ್ಯಾರಿಸ್ಟರ್, ಸಂಧ್ಯಾ ಛಾಯಾ, ನೋಡಿ ಸ್ವಾಮಿ ನಾವಿರೋದು ಹೀಗೆ, ಆಟ ಬೊಂಬಾಟ,
ನಾಗಮಂಡಲ ಮುಂತಾದ ಸುಂದರ ನಾಟಕಗಳ ನಿರ್ಮಾಣ ನಿರ್ವಹಣೆಯಲ್ಲಿ ಸಕ್ರಿಯ ಪಾತ್ರ ವಹಿಸಿದ್ರು. ನಾಟಕ ರಂಗದಲ್ಲಿಯೇ ಪ್ರಾರಂಭದಿಂದ ಒಡನಾಟ ಬೆಳೆಸಿಕೊಂಡಿದ್ದ ಶಂಕರ್ ನಾಗ್ ದಂಪತಿಗಳು ರಂಗಭೂಮಿಯ ಕಲಾವಿದರಿಗೆ ನೆರವಾಗುವಂತೆ, ನಾಟಕಗಳ ಪ್ರದರ್ಶನ ಸುಗಮವಾಗಿರುವಂತೆ ನಾಟಕ ಮಂದಿರವೊಂದನ್ನ ನಿರ್ಮಿಸಬೇಕೆಂದಿದ್ರು. ಶೂಟಿಂಗ್ ವೇಳೆ ಲಂಡನ್ನಲ್ಲಿನ ಮೆಟ್ರೋ ನೋಡಿದ್ದ ಶಂಕರ್ ನಾಗ್ ಅವರು ಬೆಂಗಳೂರಿಗೆ ಒಂದು ಮೆಟ್ರೋ ಇರಬೇಕೆಂದು ಒಂದು ನೀಲಿ ನಕ್ಷೆಯನ್ನ ಕೂಡ ತಯಾರಿಸಿದ್ರು. ಸರ್ಕಾರ ನಂದಿ ಬೆಟ್ಟಕ್ಕೆ ಒಂದು ರೋಪ್ ವೇ ಹಾಕಬೇಕೆಂದು ಬಯಸಿದ್ರು. ನಾವು ಈಗ ನೋಡುತ್ತಿರುವ ಮೆಟ್ರೋ ಕನಸನ್ನ ಅವರು ಆ ಕಾಲದಲ್ಲಿಯೇ ಕಂಡಿದ್ರು. ನಂದಿ ಬೆಟ್ಟಕ್ಕೆ ರೋಪ್ ವೇ ಹಾಕಬೇಕು, ಆ ಮೂಲಕ ಕೇಬಲ್ ಕಾರ್ಗಳು ಚಲಿಸಬೇಕು ಎಂದು ಹೇಳಿ ಆಗಲೇ ಕನಸನ್ನ ಕಂಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ವರದಿಯನ್ನು ಕೂಡ ಸಲ್ಲಿಸಿದ್ರು. ಕಡಿಮೆ ವೆಚ್ಚದ ಫ್ಯಾಬ್ರಿಕೇಟೆಡ್ ಮನೆ ನಿರ್ಮಾಣ ಯೋಜನೆ ರೂಪಿಸಿದ್ರು. ಬೆಂಗಳೂರಿನ ಹತ್ತಿರವಿರುವ ತಮ್ಮ ತೋಟದಲ್ಲಿ ಒಂದು ಕಂಟ್ರಿ ಕ್ಲಬ್ ಮಾಡಬೇಕೆಂದು ನಿರ್ಧರಿಸಿದ್ರು. ಇದಲ್ಲದೆ ಸಂಕೇತ ಎಲೆಕ್ಟ್ರಾನಿಕ್ಸ್ ಹೆಸರಿನಲ್ಲಿ ಬೆಂಗಳೂರಿನಲ್ಲಿ ಮೊದಲ ಎಲೆಕ್ಟ್ರಾನಿಕ್ ರೆಕಾರ್ಡಿಂಗ್ ಸ್ಟುಡಿಯೋ ನಿರ್ಮಿಸಿದ ಕೀರ್ತಿ ಕೂಡ ನಾಗ್ ಸಹೋದರರಿಗೆ ಸಲ್ಲುತ್ತದೆ. ಕನ್ನಡ ಚಿತ್ರರಂಗದ ಪಾಲಿಗೆ ಕ್ರಿಯಾತ್ಮಕ ನಿರ್ದೇಶಕ, ಕರಾಟೆ ಕಿಂಗ್, ಕನಸುಗಾರ, ಆಟೋ ರಾಜ ಶಂಕರ್ ನಾಗ್ಗೆ ಅಭಿಮಾನಿಗಳು ಪ್ರೀತಿಯಿಂದ ಕೊಟ್ಟ ಹೆಸರು ಒಂದಾ ಎರಡ. ಒಂದಾನೊಂದು ಕಾಲದಲ್ಲಿ ಕನ್ನಡ ಚಿತ್ರರಂಗದ ಗತಿಯನ್ನೇ ಬದಲಿಸಿದ್ದು ಇದೇ ಶಂಕರ್ ನಾಗ್. ನಿರ್ದೇಶನಕ್ಕೆ ಇಳಿದ್ರೆ ಬೇರೆಯದ್ದೇ ಲೋಕ ಸೃಷ್ಟಿಸುವ ಮಾಂತ್ರಿಕ, ನಟನೆಗಿಳಿದರೆ ಅಭಿಮಾನಿಗಳ ಲೋಕದೊಳಗೆ ನುಗ್ಗುವ ಛಲಗಾರ. ತಾನು ಉತ್ತುಂಗದಲ್ಲಿ ಇದ್ದ ಕಾಲದಲ್ಲೇ ನಟನೆ, ನಿರ್ದೇಶನದ ಜೊತೆಗೆ ಟಿವಿ ಲೋಕಕ್ಕೆ ಕಾಲಿಟ್ಟು ಅಲ್ಲಿನ ದಿಕ್ಕನ್ನ ಬದಲಿಸಿದ ಹೆಗ್ಗಳಿಕೆ ಶಂಕರ್ ನಾಗ್ ಅವರಿಗೆ ಸಲ್ಲುತ್ತದೆ. ಸಿನಿಮಾ ಹೊರತುಪಡಿಸಿ ಮೆಟ್ರೋ, ರೋಪ್ ವೇ ಅಂತಹ ದುಬಾರಿ ಕನಸುಗಳನ್ನ ಕಂಡಿದ್ದ ಈ ಕನಸುಗಾರ ಕೇವಲ 35 ವಯಸ್ಸಿನಲ್ಲೇ ತಮ್ಮ ಚುರುಕಾದ ಜೀವನದಿಂದ ತುಂಬಾ ಎತ್ತರಕ್ಕೆ ಬೆಳೆದಿದ್ರು. 35 ವರ್ಷ ಜೀವನ, 12 ವರ್ಷ ಸಿನಿಪಯಣ, 94 ಸಿನಿಮಾ ಜರ್ನಿ, 2 ಸೂಪರ್ ಹಿಟ್ ಧಾರಾವಾಹಿ, 7 ಭರ್ಜರಿ ಚಿತ್ರಗಳ ನಿರ್ದೇಶನ, 1 ಆಕ್ಸಿಡೆಂಟ್, 1 ಪ್ರಾಣ, ಹಲವು ಕನಸು, ನುಚ್ಚು ನೂರು. ಮುಂಜಾನೆ ಮಬ್ಬಿನಲ್ಲಿ ಕಾದಿದ್ದ ಜವರಾಯ, ಸಿನಿ ರಂಗಕ್ಕೆ ಶಂಕರ್ ವಿದಾಯ. ರಸ್ತೆ ಅಪಘಾತದಲ್ಲಿ ಕನ್ನಡ ಚಿತ್ರರಂಗದ ಸೂರ್ಯ ಮಧ್ಯಾಹ್ನವೇ ಅಸ್ತಮ. ಕೇವಲ 35 ವಯಸ್ಸಿನಲ್ಲೇ ತಮ್ಮ ಚುರುಕಾದ ಜೀವನದಿಂದ ತುಂಬಾ ಎತ್ತರಕ್ಕೆ ಬೆಳೆದಿದ್ದ ಶಂಕರ್ ನಾಗ್ 1990 ಸೆಪ್ಟೆಂಬರ್ 30ರ ಬೆಳಗ್ಗೆ 1990 ಸೆಪ್ಟೆಂಬರ್ 30ರ ಬೆಳಗ್ಗೆ ಜೋ ಕುಮಾರಸ್ವಾಮಿ ಚಿತ್ರದ ಶೂಟಿಂಗ್ಗಾಗಿ ಪತ್ನಿ ಮತ್ತು ಮಗಳು ಕಾವ್ಯ ಜೊತೆ ಕಾರಿನಲ್ಲಿ ಹೋಗುತ್ತಿದ್ರು. ಬೆಂಗಳೂರಿನಿಂದ ದಾವಣಗೆರೆ ಹೊರವಲಯದ ಬಳಿ ಕಾರಿನಲ್ಲಿ ಪಯಣ ಬೆಳೆಸಿದ್ರು. ಅಂದು ಶೂಟಿಂಗ್ನಲ್ಲಿ ಇರುವಂತವರು ನಾಳೆ ಒಂದು ಕೆಲಸ ಇದೆ, ಹೋಗ್ಬೇಕು ಅಂತ ಅರ್ಜೆಂಟ್ ಆಗಿ ಮನೆಗೆ ಹೋಗ್ತಾರೆ. ಅಲ್ಲಿ ಊಟ ಮಾಡಿ ಹೊರಡುವುದಕ್ಕೆ ಸಿದ್ಧವಾಗ್ತಾರೆ. ಆಗ ಮನೆಯವರು ಕೂಡ ಬೇಡ ಎಂದು ಹೇಳ್ತಾರೆ. ಅನಂತ್ನಾಗ್ ಅವರು ಕೂಡ ಹೋಗೋದು ಬೇಡ ಅಂತ ಹೇಳ್ತಾರೆ. ಆದರೂ ಕೂಡ ಶಂಕರ್ ನಾಗ್ ಅವರ ಪತ್ನಿ ಅರುಂಧತಿ ನಾಗ್ ಹಾಗೂ ಮಗಳು ಕಾವ್ಯ ಹಾಗೂ ಡ್ರೈವರ್ ಲಿಂಗಣ್ಣ ಇವರ ಜೊತೆ ಕಾರಿನಲ್ಲಿ ಹೊರಡುತ್ತಾರೆ. ಸೆಪ್ಟೆಂಬರ್ 30, 1990ರಲ್ಲಿ ದಾವಣಗೆರೆಯ ಹೊರವಲಯ ಆನಗೋಡಿನಲ್ಲಿ ಕಾರು ಅಪಘಾತಕ್ಕೆ ಒಳಗಾಗುತ್ತದೆ. ಈ ಭೀಕರ ದುರಂತದಲ್ಲಿ ವಿಧಿಯಾಟಕ್ಕೆ ಚಿತ್ರರಂಗದಲ್ಲಿ ಮಿಂಚುತ್ತಿದ್ದ ತಾರೆ ಮಬ್ಬಾಗುತ್ತದೆ. ಈ ಒಂದು ದುರಂತದಿಂದ ಇಡೀ ಕರ್ನಾಟಕವೇ ಸ್ತಬ್ಧವಾಗುತ್ತದೆ. ಈ ಸುದ್ದಿ ಕಾಡ್ಗಿಚ್ಚಿನಂತೆ ಹಬ್ಬಿ ಸಿನಿರಂಗದಲ್ಲಿ ಪ್ರತಿಯೊಬ್ಬರೂ ಕೂಡ ಆಶ್ಚರ್ಯಕ್ಕೆ ಒಳಗಾಗುತ್ತಾರೆ. ಆನಂತರ ಅವರ ದೇಹವನ್ನ ದಾವಣಗೆರೆಯಿಂದ ಬೆಂಗಳೂರಿಗೆ ಕರೆತರಲಾಗುತ್ತದೆ. ಕನ್ನಡ ಸಿನಿಮಾ ರಂಗದವರೆಲ್ಲರೂ ಕೂಡ ಅಲ್ಲಿಗೆ ಬರುತ್ತಾರೆ. ಆ ಸಮಯದಲ್ಲಿ ಅರುಂಧತಿ ನಾಗ್ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ಳುತ್ತಿರುತ್ತಾರೆ. ಹಾಗಾಗಿ ಸಿನಿಮಾ ರಂಗದವರು ಅವರ ಅಂತಿಮ ಕ್ರಿಯೆಯಲ್ಲಿ ಹೆಚ್ಚಾಗಿ ಭಾಗಿಯಾಗುತ್ತಾರೆ. ಫಿಲ್ಮ್ ಚೇಂಬರ್ಗೆ ಕರೆದುಕೊಂಡು ಬಂದು ಅಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡುತ್ತಾರೆ. ನಂತರ ಅವರ ಕಂಟ್ರಿ ಕ್ಲಬ್ಗೆ ಕೂಡ ಪಾರ್ಥಿವ ಶರೀರವನ್ನ ತಂದು ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡುತ್ತಾರೆ. ಆನಂತರ ಅಭಿಮಾನಿಗಳಿಗೆ ತಿಳಿಯುತ್ತದೆ. ಅಂತಿಮ ವಿಧಿವಿಧಾನಕ್ಕಾಗಿ ವಿಲ್ಸನ್ ಗಾರ್ಡನ್ಗೆ ಪಾರ್ಥಿವ ಶರೀರವನ್ನ ತೆಗೆದುಕೊಂಡು ಹೋಗ್ತಾರೆ.
ಆಗ ಚಿತಾಗಾರಗಳ ಸಂಖ್ಯೆ ಕಡಿಮೆ ಇತ್ತು. ಅಲ್ಲಿ ಶಂಕರ್ ನಾಗ್ ಅವರಿಗೆ ಅಗ್ನಿ ಸ್ಪರ್ಶವನ್ನ ಮಾಡಲಾಗುತ್ತದೆ. ಅಭಿಮಾನಿಗಳು ತಮ್ಮ ನೆಚ್ಚಿನ ನಟರು ವಿಧಿವಶರಾದರೂ ಕೂಡ ಆ ನಟನೊಂದಿಗೆ ಭಾವನಾತ್ಮಕವಾಗಿ ಸಂಬಂಧ ಹೊಂದುವುದಕ್ಕೆ ಒಂದೇ ಒಂದು ಜಾಗ ಅಂದ್ರೆ ಅದು ಸಮಾಧಿ. ಆದರೆ ಶಂಕರ್ ನಾಗ್ ಅವರೊಂದಿಗೆ ಭಾವನಾತ್ಮಕವಾಗಿ ಸಂಬಂಧ ಹೊಂದುವುದಕ್ಕೆ ಅಥವಾ ಅವರಿಗೆ ನಮನವನ್ನ ಸಲ್ಲಿಸುವುದಕ್ಕೆ ಎಲ್ಲಿಯೂ ಕೂಡ ಅವರ ಸಮಾಧಿ ಇಲ್ಲ. ಆ ಸಮಯದಲ್ಲಿ ಅರುಂಧತಿ ನಾಗ್ ಅವರು ಕೂಡ ತುಂಬಾ ದುಃಖದಲ್ಲಿದ್ರು. ಅವರ ಕುಟುಂಬದವರು ಕೂಡ ಇದರ ಬಗ್ಗೆ ಹೆಚ್ಚಿನ ಗಮನ ಹರಿಸುವುದಿಲ್ಲ. ಸದ್ಯ ಅರುಂಧತಿ ನಾಗ್ ಅವರು ಶಂಕರ್ ನಾಗ್ ಅವರ ಕನಸಾಗಿರುವಂತಹ ರಂಗಶಂಕರವನ್ನ ಅದ್ಭುತವಾಗಿ ಮುನ್ನಡೆಸಿಕೊಂಡು ಹೋಗುತ್ತಿದ್ದಾರೆ. ಶಂಕರ್ ನಾಗ್ ಅವರ ನೆನಪಿಗೆ ಇರೋದು ಅದೊಂದೇ, ಅದನ್ನು ಬಿಟ್ರೆ ಯಾವುದೂ ಇಲ್ಲ. ಅವರ ಸ್ಮಾರಕಕ್ಕೆ ಸಂಬಂಧಿಸಿದಂತೆ ಸರ್ಕಾರ ಮುತುವರ್ಜಿ ವಹಿಸಬೇಕಿತ್ತು. ಕಾರಣ ಅವರು ಸಿನಿಮಾ ರಂಗಕ್ಕೆ ಕೊಟ್ಟಂತಹ ಕೊಡುಗೆ ಅಪಾರ. ಜೊತೆಗೆ ಸಾರ್ವಜನಿಕ ಸೇವೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಳ್ಳುತ್ತಿದ್ರು. ಸರ್ಕಾರಕ್ಕೂ ಸಾಕಷ್ಟು ಯೋಜನೆಗಳನ್ನ ಆಗಲೇ ನೀಡಿದ್ರು. ಆ ಕಾರಣಕ್ಕಾದ್ರೂ ಶಂಕರ್ ನಾಗ್ ಅವರ ಸ್ಮಾರಕ ಇರಬೇಕಿತ್ತು. ಕನ್ನಡ ಚಿತ್ರರಂಗದಲ್ಲಿ ಅಚ್ಚಳಿಯದೆ ಉಳಿದಿರುವ ಹೆಸರು ಅಂದ್ರೆ ಅದು ಶಂಕರ್ ನಾಗ್ ಅವರ ಹೆಸರು. ಅವರು ನಮ್ಮನ್ನ ಆಗಲಿ ದಶಕಗಳು ಕಳೆದಿದ್ರು ಅವರು ಕನ್ನಡ ಚಿತ್ರರಂಗಕ್ಕೆ ನೀಡಿರುವ ಸೇವೆಯಿಂದ ಅವರನ್ನ ಮರೆಯಲು ಸಾಧ್ಯವಿಲ್ಲ. ಪ್ರತಿಯೊಬ್ಬ ಆಟೋ ಚಾಲಕನ ಮನಸ್ಸಿನಲ್ಲಿ ಶಂಕರಣ್ಣ ನೆಲೆಯೂರಿದ್ದಾರೆ. ನಾನು ಸಿನಿಮಾ ಮಾಡಬೇಕು ಎಂದು ಕನಸೊತ್ತು ಬರುವ ಪ್ರತಿಯೊಬ್ಬ ಯುವ ನಿರ್ದೇಶಕನ ಮನಸ್ಸಲ್ಲಿ ಶಂಕರಣ್ಣ ಸ್ಥಾನ ಪಡೆದಿದ್ದಾರೆ. ಕನ್ನಡ ರಾಜ್ಯೋತ್ಸವ ಬಂದ್ರೆ ಶಂಕರಣ್ಣನದ್ದೇ ಹಾಡು. ಯಾವ ಆರ್ಕೆಸ್ಟ್ರಾದಲ್ಲಿ ನೋಡಿದ್ರೂ ಅಲ್ಲಿ ಶಂಕರಣ್ಣನದ್ದೇ ಗುಣಗಾನ. ಚಿತ್ರರಂಗದಲ್ಲಿ ಇದ್ದಿದ್ದು ಕೆಲವು ವರ್ಷ, ಆದ್ರೆ ಅವರು ಮಾಡಿರುವ ಸಾಧನೆ ಆಕಾಶದೆತ್ತರದಷ್ಟು. ಭಾರತ ಚಿತ್ರರಂಗದಲ್ಲಿ ಮೊದಲ ಬಾರಿಗೆ ಅಂಡರ್ ವಾಟರ್ ಶೂಟಿಂಗ್ ಮಾಡಿದ್ದು ಇದೇ ಶಂಕರಣ್ಣ. ಭಾರತದಲ್ಲೇ ಮೊದಲ ಬಾರಿಗೆ ವೆಬ್ ಸರಣಿ ಮಾಡಿದ್ದು ಇದೇ ಆಟೋ ರಾಜ. ಇನ್ನು ಬೆಂಗಳೂರಿನಲ್ಲಿ ಮೆಟ್ರೋ ಕನಸನ್ನ ಅಂದೇ ಕಂಡಿದ್ರು. ಭಾರತದಲ್ಲಿ ಬೆಸ್ಟ್ ನಿರ್ದೇಶಕ ಎಂದೆನಿಸಿಕೊಂಡಿದ್ದ ಶಂಕರ್ ನಾಗ್ ಅವರು ಚಿಕ್ಕ ವಯಸ್ಸಿನಲ್ಲೇ ನಮ್ಮನ್ನ ಅಗಲಿದ್ರು. ಇಂದು ಶಂಕರ್ ನಾಗ್ ಅವರು ಬದುಕಿದ್ರೆ ನಮ್ಮ ಚಿತ್ರರಂಗವನ್ನ ಬೇರೆ ಒಂದು ಹಂತಕ್ಕೆ ಕರೆದುಕೊಂಡು ಹೋಗುತ್ತಿದ್ರು ಎಂಬ ಮಾತು ಸುಳ್ಳಲ್ಲ. ಒಟ್ಟಾರೆ ಗಾಂಧಿನಗರಕ್ಕೆ ಒಂದಾನೊಂದು ಕಾಲದಲ್ಲಿ ಚಿತ್ರದ ಮೂಲಕ ಎಂಟ್ರಿ ಕೊಟ್ಟು ಚಿತ್ರರಂಗದಲ್ಲಿ ಕ್ರಿಯಾತ್ಮಕ ನಿರ್ದೇಶಕ, ಕರಾಟೆ ಕಿಂಗ್, ಕನಸುಗಾರ, ಆಟೋ ರಾಜ ಶಂಕರ್ ನಾಗ್ ಎಂದೇ ಖ್ಯಾತಿ ಪಡೆದ್ರು. ಕೇವಲ 12 ವರ್ಷದಲ್ಲೇ ತನ್ನ ನಟನೆ, ನಿರ್ದೇಶನ, ಕ್ರಿಯಾಶೀಲತೆ ಮೂಲಕ ಚಿತ್ರರಂಗದಲ್ಲಿ ತನ್ನ ಛಾಪು ಮೂಡಿಸಿದ್ರು. ಶಂಕರ್ ನಾಗ್ ಅಂದಿಗೂ ಇಂದಿಗೂ ಎಂದೆಂದಿಗೂ ಕನ್ನಡಿಗರ ಹೃದಯದಲ್ಲಿ ಅಮರರಾಗಿರುತ್ತಾರೆ. ಇದು ಕರಾಟೆ ಕಿಂಗ್ ಅವರ ಹಾಫ್ ಜರ್ನಿ ಸ್ಟೋರಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೊಬ್ಬ ದುರಂತ ನಾಯಕನ ಸಂಪೂರ್ಣ ಜೀವನ ಚಿತ್ರಣವನ್ನ ನಿಮ್ಮ ಮುಂದೆ ತರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್ ಡಿಜಿಟಲ್. ಸತ್ಯವೇ ಸುದ್ದಿಯ ಜೀವಾಳ.